Hello dear students, let us continue the next part of plant kingdom and continuation of the study of bryophytes. So bryophytes are the amphibians of plant kingdom. Even though they grow on the land, but they need water for fertilization. Antherozoids, that is male gametes, they swim in the water, they come in contact with archegonium, which is female sex organ, and it contains the female gamete egg. The fertilization result in the formation of zygote, and zygote gives rise to the development of sporophyte. In the life cycle of bryophytes, the gametophyte is a dominant phase and sporophyte is dependent on gametophyte for the purpose of nourishment. So in the previous video, I explained about the characters of mosses. Mosses are the advanced bryophytes than that of liverworts, and moss plant body is also represented by gametophyte, and that gametophyte consists of two stages: protonema stage, which is creepy in nature, which is filamentous like structure, and the protonema develops directly from the spore. Whereas from the protonema, the lateral bud arises, which gives rise to the development of leafy stage having the rhizoids. So in the next part of the study of mosses, it is about reproduction in mosses. So like other bryophytes, mosses also show vegetative reproduction as well as sexual reproduction. And in mosses, the vegetative reproduction takes place by fragmentation and budding, as in case of secondary protonema. Fragmentation is quite familiar term. ಅದು ಒಂದು ಪ್ಲಾಂಟ್ ಬಾಡಿ ಇದ್ದದ್ದು ನಂಬರ್ ಆಫ್ ಪೀಸಸ್ ಆಗಿ ಕಟ್ ಆಗ್ತದೆ. ಈಚ್ ಪೀಸ್ ಈಸ್ ಕಾಲ್ಡ್ ಒನ್ ಫ್ರಾಗ್ಮೆಂಟ್, ಆ್ಯಂಡ್ ಫ್ರಮ್ ದ್ಯಾಟ್ ಫ್ರಾಗ್ಮೆಂಟ್ ದ ಕಂಪ್ಲೀಟ್ ಪ್ಲಾಂಟ್ ಬಾಡಿ ಡೆವಲಪ್ಸ್. ಬಡ್ಡಿಂಗ್ ಕೇಳಿರಿ, ಬಟ್ ರಿಪೀಟ್ ಆಗಿಲ್ಲ ಟರ್ಮ್. ಅ ಸ್ಮಾಲ್ ಔಟ್ ಗ್ರೋತ್ ನೆನ್ನೆ ತೋರಿಸಿದ್ದೆ, ಸೆಕೆಂಡರಿ ಪ್ರೋಟೋನಿಮಾ, ಅದು ಲ್ಯಾಟ್ರಲಿ ಅರೇಂಜ್ಡ್ ಲೀವ್ಸ್ದು ಒಂದು ಬಡ್ ಡೆವಲಪ್ ಆಗ್ತದೆ. ಫ್ರಮ್ ದ್ಯಾಟ್ ಬಡ್ ದ ಲೀಫಿ ಸ್ಟೇಜ್ ಅರೈಸಸ್. So fragmentation and budding are the methods of vegetative reproduction in case of mosses. Then sexual reproduction in mosses, the primary protonema, which is developing from the spore, that represents first stage, and from the primary protonema, the secondary protonema develops through a small bud. Both these stages are haploid or they can be considered as gametophytic. ಈ ಸೆಕೆಂಡರಿ ಪ್ರೋಟೋನಿಮಾ ಅಥವಾ ಲೀಫಿ ಸ್ಟೇಜಿಗೂ ಪ್ರೈಮರಿ ಪ್ರೋಟೋನಿಮಾ ಸ್ಟೇಜಿಗೂ ಡಿಫರೆನ್ಸ್ ಏನಂದರೆ, ಸೆಕೆಂಡರಿ ಪ್ರೋಟೋನಿಮಾದಿಂದ ಏನು ಲೀಫಿ ಸ್ಟೇಜ್ ಡೆವಲಪ್ ಆಗ್ತದೆ ಅದರೊಳಗೆ ಸೆಕ್ಸ್ ಆರ್ಗನ್ಸ್ ಪ್ರೆಸೆಂಟ್ ಇರ್ತಾವೆ. ಆ್ಯಂಡ್ ಸೆಕ್ಸ್ ಆರ್ಗನ್ಸ್ ಆರ್ ನಥಿಂಗ್ ಬಟ್ ಗೆಮೆಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ಸ್. ಸೊ ಗೆಮೆಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ಸ್ ಎಲ್ಲಿರ್ತಾವ ಅದಕ್ಕೆ ಗೆಮೆಟೋಫೈಟಿಕ್ ಸ್ಟೇಜ್ ಅಂತ ಕರೀತಾರೆ, ಆ್ಯಂಡ್ ಇಟ್ ಈಸ್ ಇನ್ ದ ಹ್ಯಾಪ್ಲಾಯ್ಡ್ ಕಂಡೀಷನ್. ರಿಮೆಂಬರ್, ಪ್ರೋಟೋನಿಮಾ ಈಸ್ ಆಲ್ಸೋ ಹ್ಯಾಪ್ಲಾಯ್ಡ್ ಇನ್ ಕಂಡೀಷನ್, ಲೀಫಿ ಸ್ಟೇಜ್ ಈಸ್ ಆಲ್ಸೋ ಹ್ಯಾಪ್ಲಾಯ್ಡ್ ಇನ್ ಕಂಡೀಷನ್, ಬಟ್ ಲೀಫಿ ಸ್ಟೇಜ್ ಒಳಗೆ ಸೆಕ್ಸ್ ಆರ್ಗನ್ಸು ಡೆವಲಪ್ ಆಗಿರ್ತಾವ. The secondary protonema bears sex organs, entheridia and archegonia, which produce the gametes. ಎಲ್ಲ ಬ್ರಯೋಫೈಟ್ಸ್ ಒಳಗೂ ಮೇಲ್ ಸೆಕ್ಸ್ ಆರ್ಗನ್ ಈಸ್ ಎಂಥರಿಡಿಯಮ್, ಪ್ಲೂರಲ್ ಈಸ್ ಎಂಥರಿಡಿಯಾ, and female sex organ is archegonium and the plural form is archegonia. ಎಂಥರಿಡಿಯಮ್ದಿಂದ ಮೇಲ್ ಗೆಮೆಟ್ಸು ಡೆವಲಪ್ ಆಗ್ತಾವೆ, ಆರ್ಕಿಗೋನಿಯಮ್ದಿಂದ ಫೀಮೇಲ್ ಗೆಮೆಟು ಡೆವಲಪ್ ಆಗ್ತದೆ. ಇವು ಎರಡಕ್ಕೂ ಗೆಮೆಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ಸ್ ಅಂತ ಕರೀತದೆ. ಸೊ ಗೆಮೆಟೋಫೈಟ್ ಅಂತ ಯಾಕೆ ರೆಫರ್ ಮಾಡ್ತೀವಿ?
ಬ್ರಯೋಫೈಟ್ ಒಳಗೆ ಇದು ರಿಪೀಟೆಡ್ಲಿ ಬಂದಂಥ ಒಂದು ಟರ್ಮ್ ಗ್ಯಾಮೆಟೋಫೈಟ್. ದ ಪ್ಲಾಂಟ್ ಬಾಡಿ ಆಫ್ ದ ಬ್ರಯೋಫೈಟ್ಸ್ ಈಸ್ ಗ್ಯಾಮೆಟೋಫೈಟ್. ವೈ ಇಟ್ ಈಸ್ ಕಾಲ್ಡ್ ಸೊ? ಆ ರೀತಿ ಯಾಕೆ ಕರಿಬೇಕು? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ಸ್. ಎಲ್ಲಿ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ಸ್ ಇರ್ತಾವ ಅದು ಗ್ಯಾಮೆಟೋಫೈಟ್ ಅಂತ ಕರೆಸ್ಕೋತದ. ಎಲ್ಲಿ ಸ್ಪೋರ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ ಇರ್ತಾವ ಅದು ಸ್ಪೋರೋಫೈಟ್ ಅಂತ ಕರೆಸ್ಕೋತದ. ಆ್ಯಂಡ್ ಅಗೇನ್ ಐ ಆಮ್ ರಿಪೀಟಿಂಗ್, ಇನ್ ದ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ಸ್, ವೆದರ್ ಇಟ್ ಈಸ್ ಲಿವರ್ವರ್ಟ್ ಆರ್ ಇಟ್ ಈಸ್ ಮಾಸ್. ಆ್ಯಕ್ಚುಲಿ ಇನ್ನೊಂದು ಕ್ಲಾಸ್ ಬರ್ತದೆ ಅದರೊಳಗೆ, ಎಂಥೋಸಿರೋಟಾಪ್ಸಿಡಾ, ಹಾರ್ನ್ ವರ್ಡ್ಸ್ ಅಂತ ಕರೀತಾರೆ. ಬಟ್ ಅದನ್ನು ನಿಮ್ಮ ಸಿಲೆಬಸ್ ಒಳಗೆ ಮೆನ್ಷನ್ ಮಾಡಿಲ್ಲ, ನಾ ಅದನ್ನು ಸ್ಕಿಪ್ ಮಾಡೀನಿ. ಅಲ್ಲಿ ಒಂದು ಎಕ್ಸಾಂಪಲ್ ಬರ್ತದೆ ಎಂಥೋಸಿರಾಸ್ ಅಂಥೇಳಿ. ರಿಕ್ಷಿಯಾ, ಮಾರ್ಕ್ಯಾಂಚಿಯಾ, ಎಂಥೋಸಿರಾಸ್, ಫಿನೇರಿಯಾ, ಪಾಲಿಟ್ರೈಕಮ್, ಸ್ಪ್ಯಾಗ್ನಮ್, ಆಲ್ ದೀಸ್ ಆರ್ ದ ಮೆಂಬರ್ಸ್ ಆಫ್ ಬ್ರಯೋಫೈಟ್ಸ್. ನೀವು ಯಾವುದೇ ಬ್ರಯೋಫೈಟನ್ನು ಎಕ್ಸಾಂಪಲ್ ಅಂತ ತಗೊಂಡ್ರೆ, ಇನ್ ಆಲ್ ದ ಬ್ರಯೋಫೈಟ್ಸ್ ದ ಪ್ಲಾಂಟ್ ಬಾಡಿ ಈಸ್ ಗೆಮೆಟೋಫೈಟ್ ಆ್ಯಂಡ್ ಇಟ್ ಈಸ್ ಥ್ಯಾಲಸ್, ನಾಟ್ ಡಿಫ್ರೆನ್ಷಿಯೇಟೆಡ್ ಆ್ಯಸ್ ರೂಟ್, ಸ್ಟೆಮ್ ಆ್ಯಂಡ್ ಲೀಫ್. ಮತ್ತು ಇನ್ಸ್ಟೆಡ್ ಆಫ್ ರೂಟ್ಸ್ ಇಲ್ಲಿ ಏನು ಪ್ರೆಸೆಂಟ್ ಇರ್ತಾವ, ರೈಝಾಯ್ಡ್ಸು ಪ್ರೆಸೆಂಟ್ ಇರ್ತಾವ. ಒಂದು ಸಾರಿ ಈ ಗ್ಯಾಮೆಟ್ ಪ್ರೊಡ್ಯೂಸಿಂಗ್ ಸ್ಟ್ರಕ್ಚರ್ಸು ಯಾವುದು, ಮೇಲ್ ಸೆಕ್ಸ್ ಆರ್ಗನ್ ಈಸ್ ಎಂಥರಿಡಿಯಮ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ ಈಸ್ ಆರ್ಕಿಗೋನಿಯಮ್. ಈ ಸೆಕ್ಸ್ ಆರ್ಗನ್ಸ್ ಒಳಗೆ ಒಂದು ಸಾರಿ ಗ್ಯಾಮೆಟ್ ಪ್ರೊಡ್ಯೂಸ್ ಆದರೆ the male gametes fuse with the egg to form zygote, and the zygote develops into sporophyte. Even in the yesterday video also I explained the same thing. When male gamete enters ovoid, which is motile in nature because it is having flagella, ಅದು ನೀರೊಳಗೆ ಸ್ವಿಮ್ ಮಾಡ್ಕೊಂಡು ಹೋಗಿ it reaches the archegonium. What is the shape of archegonium? It is flask shape. ಆ ಆರ್ಕಿಗೋನಿಯಮದು ಒಳಗಡೆಗೆ ಏನು ಪ್ರೆಸೆಂಟ್ ಇರ್ತದ, ಫೀಮೇಲ್ ಗ್ಯಾಮೆಟ್ ಎಗ್ ಈಸ್ ಪ್ರೆಸೆಂಟ್. ಸಿ, ಎಂಥರೋಝೋವೈಡ್ ಈಸ್ ಹ್ಯಾಪ್ಲಾಯ್ಡ್, ಅಂದರೆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್, ಸ್ಮಾಲ್ ಎನ್ಲೆ ಬರೀ ಒಂದು ಎನ್ಲೆ ರೀಪ್ರೆಸೆಂಟ್ ಮಾಡ್ತದೆ. ಎಗ್ ಈಸ್ ಆಲ್ಸೋ ಹ್ಯಾಪ್ಲಾಯ್ಡ್. ಸೊ ಎನ್ ಪ್ಲಸ್ ಎನ್, ವಾಟ್ ಈಸ್ ದ ಕಂಡೀಷನ್? 2n. That 2n condition is called diploid, and fusion between the gametes produces the zygote. ಯಾವಾಗ ಎರಡೂ ಗ್ಯಾಮೆಟ್ಗಳು ಫ್ಯೂಸ್ ಆಗ್ತಾವ, n plus n, ಎಂಥರೋಝೋವೈಡ್ ಪ್ಲಸ್ ಎಗ್. ಎಂಥರೋಝೋವೈಡ್ is also haploid, egg is also haploid. Both of them gives rise to the development of a diploid structure called zygote. And please remember, wherever the fertilization takes place, ಎಲ್ಲಿ ಫರ್ಟಿಲೈಸೇಷನ್ ನಡೀತದ, ಸೆಕ್ಚುವಲ್ ರೀಪ್ರೊಡಕ್ಷನ್ ಇದ್ದಾಗ ಫರ್ಟಿಲೈಸೇಷನ್ ಇರ್ತದ. ಆ್ಯಂಡ್ ಫರ್ಟಿಲೈಸೇಷನ್ ಪ್ರಾಡಕ್ಟ್ ಈಸ್ ಝೈಗೋಟ್. ಫರ್ಟಿಲೈಸೇಷನ್ ಆದಾಗ ಅಲ್ಲೇನು ಡೆವಲಪ್ ಆಗ್ತದ, ಝೈಗೋಟ್ ಆಗ್ತದೆ. ಆ್ಯಂಡ್ ದಿಸ್ ಝೈಗೋಟ್ ಫೈನಲಿ ಡೆವಲಪ್ಸ್ ಇಂಟು ಸ್ಪೋರೋಫೈಟ್. And the same character, the sporophyte consists of 3 parts: foot, seta and capsule. And inside the capsule, ನಿನ್ನೆ ಇಮೇಜನ್ನ ತೋರಿಸಿದ್ದೆ, ಆ ಕ್ಯಾಪ್ಸೂಲ್ ಒಳಗಡೆಗೆ ಸ್ಪೋರ್ಸ್ ಡೆವಲಪ್ ಆಗ್ತವ. The capsule contains the spores. Many spores are formed as a result of reduction division taking place in the capsule of this sporophyte. So what is reduction division? ಝೈಗೋಟು ಡಿಪ್ಲಾಯ್ಡ್ ಅದ ಅಂತ ಹೇಳಿದೆ, n plus n. ದ ಕ್ರೋಮೋಸೋಮಲ್ ಸೆಟ್ ಈಸ್ ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಇದ್ದದ್ದನ್ನು ಹ್ಯಾಪ್ಲಾಯ್ಡ್, 2n ಇದ್ದದ್ದನ್ನು ಎನ್ನಿಗೆ ರೆಡ್ಯೂಸ್ ಮಾಡಬೇಕಾಗ್ಯದ. ಆ್ಯಂಡ್ ದಿಸ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಮಿಯೋಸಿಸ್. ಆ್ಯಂಡ್ ಟ್ರೈ ಟು ರಿಮೆಂಬರ್, ಮಿಯೋಸಿಸ್ ಈಸ್ ಕಾಲ್ಡ್ ರಿಡಕ್ಷನ್ ಡಿವಿಷನ್. ಮೈಟೋಸಿಸ್ಸಿಗೆ ಇಕ್ವೆನ್ಷಿಯಲ್ ಡಿವಿಷನ್ ಅಂತ ಕರೀತಾರೆ. ಯಾಕೆ ಹಂಗೆ ಕರೀತಾರೆ? ಮೈಟೋಸಿಸ್ದ ಸ್ಪೆಷಾಲಿಟಿ ಅಂದರೆ ಹ್ಯಾಪ್ಲಾಯ್ಡ್ ಇದ್ದದ್ದು ಮೈಟೋಸಿಸ್ಲೇ ಡಿವೈಡ್ ಆದ್ರೆ ಹ್ಯಾಪ್ಲಾಯ್ಡೇ ಉಳ್ಕೋತದ, ದೆರ್ ವಿಲ್ ಬಿ ನೋ ಚೇಂಜ್ ಇನ್ ದ ಕ್ರೋಮೋಸೋಮ್. ಡಿಪ್ಲಾಯ್ಡ್ ಇದ್ದದ್ದು ಮೈಟೋಸಿಸ್ಲೇ ಡಿವೈಡ್ ಆದ್ರೆ ಅದು ಡಿಪ್ಲಾಯ್ಡೇ ಉಳ್ಕೋತದ, ಏನು ಕ್ರೋಮೋಸೋಮದ ನಂಬರ್ ಒಳಗೆ ವ್ಯತ್ಯಾಸ ಆಗಲ್ಲ. ಅಂದರೆ ಎಷ್ಟು ಕ್ರೋಮೋಸೋಮ್ ಇರ್ತಾವ ಅಷ್ಟನ್ನೇ ಉಳಿಸೋದ್ರಿಂದ
ಈಕ್ವಲ್ ಆಗಿ ಮೇಂಟೈನ್ ಮಾಡೋದ್ರಿಂದ ಈಕ್ವೆನ್ಷಿಯಲ್ ಅಂತ ಕರೀತಾರೆ. ಬಟ್ ಮಿಯೋಸಿಸ್ ಈಸ್ ನಾಟ್ ಲೈಕ್ ದ್ಯಾಟ್. ಡಿಪ್ಲಾಯ್ಡ್ 2n ಡಬಲ್ ಸೆಟ್ ಆಫ್ ದ ಕ್ರೋಮೋಸೋಮ್ ಈಸ್ ರೆಡ್ಯೂಸ್ಡ್ ಟು ಸಿಂಗಲ್ ಸೆಟ್. 2n ಇದ್ದಂಥ ಕ್ರೋಮೋಸೋಮಲ್ ಸೆಟ್ಟು n ಆಗಿ ರೆಡ್ಯೂಸ್ ಆಗ್ತದೆ. ದಟ್ n ಈಸ್ ಹ್ಯಾಪ್ಲಾಯ್ಡ್, 2n ಈಸ್ ಡಿಪ್ಲಾಯ್ಡ್. ಅಂದರೆ ಡಬಲ್ ಸೆಟ್ ಇದ್ದದ್ದು ಏನಾಯ್ತು ಇವಾಗ ಸಿಂಗಲ್ ಸೆಟ್. ಅಲ್ಲೇ ನಂಬರ್ ಆಫ್ ಕ್ರೋಮೋಸೋಮ್ಸ್ ಏನಾದವು ರೆಡ್ಯೂಸ್ ಆದವು. ದಟ್ ಈಸ್ ವೈ ಮಿಯೋಸಿಸ್ ಈಸ್ ಕಾಲ್ಡ್ ರಿಡಕ್ಷನ್ ಡಿವಿಷನ್. ರಿಮೆಂಬರ್, zygote is diploid in nature and from the zygote only the sporophyte develops. But sporophyte ಒಳಗೆ ಸ್ಪೋರ್ಸ್ ತಯಾರಾಗಬೇಕಾದ್ರೆ ಅದು ಯಾವ ಡಿವಿಷನ್ಲಿ ಡಿವೈಡ್ ಆಗ್ಲಿಕ್ಕತ್ತದ? ಸೆಲ್ಸ್ ಆಫ್ ದ ಸ್ಪೋರೋಫೈಟ್, ಪರ್ಟಿಕ್ಯುಲರ್ಲಿ ಕ್ಯಾಪ್ಸೂಲ್, ಆರ್ ಡಿವೈಡಿಂಗ್ ಬೈ ದ meiosis, which is called reduction division. That is why the spores which are produced in the sporophyte are haploid. ಹೌದಾ? ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಬಂದು ಏನಾಗ್ತವ? ಜರ್ಮಿನೇಟ್ ಆಗ್ತವ. ವಿಚ್ ಸ್ಟ್ರಕ್ಚರ್ ಈಸ್ ಪ್ರೊಡ್ಯೂಸ್ಡ್? ಅಗೇನ್ ಗ್ಯಾಮೆಟೋಫೈಟ್. ನೋಡ್ರಿ, ಗ್ಯಾಮೆಟೋಫೈಟ್ ಹೆಂಗದ ಅಂತ ಹೇಳಿದೆ? ಹ್ಯಾಪ್ಲಾಯ್ಡ್. ಈ ಗ್ಯಾಮೆಟೋಫೈಟ್ ಎದರಲ್ಲಿ ಡೆವಲಪ್ ಆಗ್ಲಿಕ್ಕತ್ತದ? ಸ್ಪೋರ್ಸು. ಸ್ಪೋರ್ಸ್ನು ಹೆಂಗಿರ್ತಾವ ಹಂಗಾದ್ರೆ? ಸ್ಪೋರ್ಸ್ ಆರ್ ಆಲ್ಸೋ ಹ್ಯಾಪ್ಲಾಯ್ಡ್ because they are produced as a result of reduction division. So this is about the reproduction in mosses. So now look at the common examples. Let us have a look on common examples of the mosses. Funaria, this is the plant body and this is the sporophyte. ಇಲ್ಲೇನು ನಿಮಗಿದು ಬೆಂಡ್ ಆದಂಥ ಗ್ರೀನ್ ಸ್ಟ್ರಕ್ಚರ್ ಕಾಣಿಸ್ತದಲ್ಲ, ದಿಸ್ ಈಸ್ ಸ್ಪೋರೋಫೈಟ್. ಇದು ಕ್ಯಾಪ್ಸೂಲ್, ಫುಟ್, ಸೀಟಾ ಆ್ಯಂಡ್ ಕ್ಯಾಪ್ಸೂಲ್, ಈ ಮೂರೂ ಪಾರ್ಟ್ ಇರ್ತಾವ. ಆ್ಯಂಡ್ ಇದು ಬೆಂಡ್ ಆಗಿದ್ದರೆ, ಈ ಥರ ಸ್ಪೋರೋಫೈಟ್ ಬೆಂಡ್ ಆಗಿದ್ದರೆ, ದ್ಯಾಟ್ ಮಾಸ್ ಈಸ್ ಫಿನೇರಿಯಾ. ಹಿಯರ್ ಇಟ್ ಈಸ್ ಪಾಲಿಟ್ರೈಕಮ್ ಆ್ಯಂಡ್ ದಿಸ್ ಒನ್ ಈಸ್ ದ ಸ್ಪೋರೋಫೈಟ್. ಸೊ ಯಾಕೆ ಸ್ಪೋರೋಫೈಟ್ ಇಮೇಜನ್ನು ಸ್ಪೆಸಿಫಿಕ್ಕಾಗಿ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ರೀಸನ್ ಅಂದರೆ, ಇದ್ರ ಸ್ಪೋರೋಫೈಟಿಗೂ ಇದ್ರದಕ್ಕೂ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇದು ಬೆಂಡ್ ಆಗಿರ್ತದೆ. ಎಲ್ಲೇ? ಫಿನೇರಿಯಾನ್ಯಾಗ. ಸ್ಟ್ರೇಟ್ ಇತ್ತು ಅಂತಂದ್ರೆ ಯಾವುದಿರ್ತದೆ ಅದು? ಇಟ್ ಈಸ್ ಪಾಲಿಟ್ರೈಕಮ್. ದೆನ್ ಸ್ಪ್ಯಾಗ್ನಮ್. ಪೀಟ್ ಅಂತ ಒಂದು ಟರ್ಮ್ ಬಂದಿತ್ತು ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಬ್ರಯೋಫೈಟ್ಸ್ ಒಳಗೆ, ವಿಚ್ ಈಸ್ ಯೂಸ್ಡ್ ಆಸ್ ಅ ಫ್ಯೂಯಲ್. ಇಟ್ ಹ್ಯಾಸ್ ಗಾಟ್ the water absorbing character, so it is used as packing material. This is the sphagnum and this is the sporophyte of sphagnum. Sporophyte of the sphagnum ee thara, polytrichum addu sporophyte ee thara, and this is the sporophyte of Funaria. So Funaria and polytrichum sphagnum are belonging to mosses. Markantia and Riccia are belonging to liverworts. So this is about the general characters of the mosses. Then let us go for the comparison between the liverworts and mosses. Salpa gottirli. Liverworts contain unicellular rhizoids. Roots antu illa. ಆ ರೂಟದ ಬದಲಾಗಿ ರೂಟ್ ಮಾಡೋ ಕೆಲಸನ ಯಾವ ಮಾಡ್ತಾವ ಬ್ರಯೋಫೈಟ್ಸ್ ಒಳಗೆ? ರೈಝಾಯ್ಡ್ಸ್ ಮಾಡ್ತಾವ. ಆ್ಯಂಡ್ ಪ್ರೆಸೆನ್ಸ್ ಆಫ್ ಯೂನಿಸೆಲ್ಯುಲರ್ ರೈಝಾಯ್ಡ್ಸ್ ಆನ್ ದ ವೆಂಟ್ರಲ್ ಸರ್ಫೇಸ್ ಇಸ್ ದ ಕ್ಯಾರೆಕ್ಟರ್. ಯೂನಿಸೆಲ್ಯುಲಾರ್ ಎಲ್ಲೇ? ಲಿವರ್ವರ್ಟ್ಸ್. ಮಾಸ್ ಒಳಗೇನವ? ಅಫ್ಕೋರ್ಸ್ ರೈಝಾಯ್ಡ್ಸ್ ಆರ್ ಪ್ರೆಸೆಂಟ್, ಬಟ್ ದೇ ಆರ್ ಮಲ್ಟಿ ಸೆಲ್ಯುಲಾರ್. ಸ್ಕೇಲ್ಸ್ ಆರ್ ಪ್ರೆಸೆಂಟ್ ವೆರಿ ಆಫನ್. ಅಂದರೆ ರೈಝಾಯ್ಡ್ಸದ ಜೊತೆಗೆ ಸ್ಕೇಲ್ಸು ಯಾವಾಗಲೂ ಪ್ರೆಸೆಂಟ್ ಇರ್ತಾವ. ದೆನ್ ಸ್ಕೇಲ್ಸ್ ಆರ್ ಆಬ್ಸೆಂಟ್. ಲೆಟ್ ಮೀ ಡಿಫೈನ್ ವಾಟ್ ಇಸ್ ಸ್ಕೇಲ್. ರೈಝಾಯ್ಡದ ಜೊತೆಗೆ ಇನ್ನೂ ಒಂದು ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್ ಇರ್ತದೆ, ಅದಕ್ಕೆ ಸ್ಕೇಲ್ ಅಂತ ಕರೀತಾರೆ. ಸೇ ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಈಸ್ ದ ರೈಝಾಯ್ಡ್, ಈಗ ಇದನ್ನು ನಾವು ಪ್ಲಾಂಟದ್ದು ವೆಂಟ್ರಲ್ ಸರ್ಫೇಸ್, ಲೋವರ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದರೆ,
ಇಲ್ಲೇನು ಹೇರ್ ಲೈಕ್ ಸ್ಟ್ರಕ್ಚರ್ಸನ್ನು ಡ್ರಾ ಮಾಡ್ಲಿಕ್ಕತ್ತೀನಿ, ದೇ ಆರ್ ನಥಿಂಗ್ ಬಟ್ ರೈಝಾಯ್ಡ್ಸ್. ಈ ರೈಝಾಯ್ಡದ ಜೊತೆಗೇ ಇನ್ನೂ ಕೆಲವೊಂದು ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್ಸು ಪ್ರೆಸೆಂಟ್ ಅವ. ಈ ಮಲ್ಟಿ ಸೆಲ್ಯುಲಾರ್ ಸ್ಟ್ರಕ್ಚರ್ಸ್, ಇಫ್ ದಿಸ್ ಈಸ್ ದ ಸ್ಟ್ರಕ್ಚರ್, ಅದ್ರ ಒಳಗೆ ಹಿಂಗೆ ಪಾರ್ಟಿಷನ್ ವಾಲ್ ಇದ್ದದ್ದನ್ನು ನೋಡಬಹುದು. ಇದಕ್ಕೆ ಸ್ಕೇಲ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಸ್ಕೇಲ್. ದೆನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಕೇಲ್? ರಿಮೆಂಬರ್, ದ ಸ್ಕೇಲ್ಸ್ ಆರ್ ಮೆಂಟ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ಮಾಯ್ಶ್ಚರ್. ವಾತಾವರಣದೊಳಗೆ ಇಡೋ ಅಂಥ ತೇವಾಂಶನ ಹೀರ್ಕೊಳ್ಳಿಕ್ಕೆ ಈ ಸ್ಕೇಲ್ಗಳು ಹೆಲ್ಪ್ ಮಾಡ್ತಾವೆ. ಇದು ಲಿವರ್ ವರ್ಟ್ ಒಳಗಿರ್ತಾವೆ, ಬಟ್ ಮಾಸಸ್ ಒಳಗೆ ಆಬ್ಸೆಂಟ್ ಇರ್ತಾವೆ. ದೆನ್ liverworts, they are generally thalloid with dichotomous branching. ಅಂದರೆ liverworts ಒಳಗೆ ನೀವು ಪ್ಲಾಂಟ್ ಬಾಡಿ ನೋಡಿದರೆ ಅದು ಹಿಂಗೆ ಥ್ಯಾಲಸ್ ಇರ್ತದೆ. ಆ್ಯಂಡ್ ದ ಟಿಪ್ ಆಫ್ ದ ಥ್ಯಾಲಸ್ ಈಸ್ ಡಿವೈಡೆಡ್ ಇಂಟು 2 parts. ಥ್ಯಾಲಸ್ದು ತುದಿ ಹಿಂಗೆ 2 ಪಾರ್ಟ್ ಆಗಿ ಡಿವೈಡ್ ಆಗಿರ್ತದೆ. ಇದನ್ನೇನಂತ ಕರೀತಾರೆ? ಡೈಕಾಟಮಸ್ ಬ್ರಾಂಚಿಂಗ್. ಡೈ ಅಂದರೆ 2, ಕಾಟಮಸ್ ಅಂದರೆ 2 ಭಾಗ. ಅದು 2 ಭಾಗ ಆಗಿ ತುದಿ ಡಿವೈಡ್ ಆಗಿರೋದ್ರಿಂದ ದಿಸ್ ಈಸ್ ಕಾಲ್ಡ್ ಡೈಕಾಟಮಸ್ ಬ್ರಾಂಚಿಂಗ್. ಬಟ್ ಮಾಸಸ್, ದೇ ಆರ್ ಫಾಲಿಯೇಜ್ ವಿತ್ ಲ್ಯಾಟ್ರಲ್ ಬ್ರಾಂಚಿಂಗ್. ನಾನು ಆವಾಗಲೇ ಮಾಸದ ಪ್ಲಾಂಟ್ ಬಾಡಿನ ತೋರಿಸಿದೆ. ಇಲ್ಲೇ ಸಣ್ಣ ಸಣ್ಣ ಲೀಫ್ ಲೈಕ್ ಸ್ಟ್ರಕ್ಚರ್ಗಳು ಡೆವಲಪ್ ಆಗಿರ್ತಾವೆ. ಇಲ್ಲೇ ಥ್ಯಾಲಸ್ ಲೈಕ್ ಪ್ಲಾಂಟ್ ಬಾಡಿ ಇರುವುದಿಲ್ಲ. ಕಂಪ್ಲೀಟ್ ಬೆಳ್ಕೊಂಡ ಮೇಲೆ ಲೀಫಿ ಸ್ಟೇಜ್ ಅಂತ ಅದಕ್ಕೆ ಹೇಳೋದು. ಪ್ರೋಟೋನಿಮಾ ಸ್ಟೇಜ್ ವಿಲ್ ಬಿ ಲೈಕ್ ದಿಸ್. ಆ್ಯಂಡ್ ಇದರಿಂದ ಡೆವಲಪ್ ಆಗೋದು ಯಾವುದು? ಲೀಫಿ ಸ್ಟೇಜ್. ಅಂದ್ರೆ ಲೀಫ್ ಲೈಕ್ ಸ್ಟ್ರಕ್ಚರ್ಸು ಎಲ್ಲಿ ಬೆಳ್ಕೋತಾವ? ಮಾಸಸ್ ಒಳಗೆ ಬೆಳ್ಕೋತಾವ. ಫಾಲಿಯೇಜ್ ಮೀನ್ಸ್ ಹ್ಯಾವಿಂಗ್ ದ ಲೀವ್ಸ್. ಗೆಮ್ಮಾ ಕಪ್ಸ್ ಆರ್ ಪ್ರೆಸೆಂಟ್. ಮಾರ್ಕ್ಯಾಂಚಿಯಾದ ಥ್ಯಾಲಸ್ದ ಮೇಲೆ ಆನ್ ದ ಡಾರ್ಸಲ್ ಸರ್ಫೇಸ್. ಡಾರ್ಸಲ್ ಸರ್ಫೇಸ್ ಮೀನ್ಸ್ ಅಪ್ಪರ್ ಸರ್ಫೇಸ್. ಈ ಮಾರ್ಕ್ಯಾಂಚಿಯಾದ ಡಾರ್ಸಲ್ ಸರ್ಫೇಸದ ಮೇಲೆ ಈ ಥರ ಕಪ್ ಲೈಕ್ ಸ್ಟ್ರಕ್ಚರ್ಸು ಡೆವಲಪ್ ಆಗಿರ್ತಾವೆ. ಈ ಕಪ್ ಲೈಕ್ ಸ್ಟ್ರಕ್ಚರ್ಸಿಗೆ ಏನಂತ ಕರೀತಾರೆ? ಗೆಮ್ಮಾ ಕಪ್ ಅಂತ ಕರೀತಾರೆ. ಆ್ಯಂಡ್ ಗೆಮ್ಮಾ ಕಪ್ಸ್ ಆರ್ ಪ್ರೆಸೆಂಟ್ ಇನ್ ದ ಲಿವರ್ವರ್ಟ್ಸ್, ದೇ ಆರ್ ಅಬ್ಸೆಂಟ್ ಇನ್ ದ ಮಾಸಸ್. ಮಾಸಸ್ ಒಳಗೆ ಈ ಥರ ಗೆಮ್ಮಾ ಕಪ್ ಅನ್ನೋ ಸ್ಟ್ರಕ್ಚರ್ಗಳು ಇರಲ್ಲ. ಸ್ಪೋರೋಫೈಟ್ ಹ್ಯಾಸ್ ವೆರಿ ಲಿಟಲ್ ಫೋಟೋಸಿಂಥೆಟಿಕ್ ಟಿಶ್ಯೂ. ಎಲ್ಲೇ? ಲಿವರ್ವರ್ಟ್ಸ್ ಒಳಗೆ. ಸ್ಪೋರೋಫೈಟ್ ಹ್ಯಾಸ್ ಅಬಂಡೆಂಟ್ ಫೋಟೋಸಿಂಥೆಟಿಕ್ ಟಿಶ್ಯೂ. ಸ್ಪೋರೋಫೈಟ್, ಲಿವರ್ವರ್ಟ್ಸ್ದು ಸ್ಪೋರೋಫೈಟನ್ನು ತಗೊಂಡ್ರೆ ಅದರೊಳಗೆ ಗ್ರೀನ್ ಟಿಶ್ಯೂ ವಿಚ್ ಈಸ್ ಏಬಲ್ ಟು ಕ್ಯಾರಿ ಔಟ್ ದ ಫೋಟೋಸಿಂಥಸಿಸ್ ಅದು ಬಹಳ ಕಡಿಮೆ ಇರ್ತದೆ. ಅದೇ ಮಾಸದ ಸ್ಪೋರೋಫೈಟ್ ತಗೊಂಡ್ರೆ ಅದರೊಳಗೆ ಈ ಗ್ರೀನ್ ಟಿಶ್ಯೂ ಫೋಟೋಸಿಂಥಸಿಸ್ ಮಾಡೋ ಅಂಥ ಗ್ರೀನ್ ಟಿಶ್ಯೂದು ಕ್ವಾಂಟಿಟಿ ಏನಿರ್ತದೆ ಜಾಸ್ತಿ ಇರ್ತದೆ. ದೆನ್ one more very important point with respect to bryophytes. Bryophytes are non-vascular plants. Bryophytes-ಗೆ non-vascular plants ಅಂತ ಕರೀತಾರೆ. That means they are without xylem and phloem. You are familiar with the terms. ನಿಮಗಿದು ಗೊತ್ತವದ xylem and phloem. ಝೈಲಮ್ ಈಸ್ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಸ್ಕೈಲಮ್ ಅಂತ ಕೊಟ್ಟಾನ ಕನ್ನಡ ಮೀಡಿಯಂ ಬುಕ್ ಒಳಗೆ. ಫ್ಲೋಯಮ್ ಈಸ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಆದರೆ ಬ್ರಯೋಫೈಟ್ಸ್ ಒಳಗೆ ಝೈಲಮ್ಮು ಇಲ್ಲ, ಫ್ಲೋಯಮ್ಮು ಇಲ್ಲ. ದಟ್ ಈಸ್ ವೈ ದೇ ಆರ್ ಕಾಲ್ಡ್ ನಾನ್ ವೆಸ್ಕ್ಯುಲಾರ್ ಲ್ಯಾಂಡ್ ಪ್ಲಾಂಟ್ಸ್. ಬ್ರಯೋಫೈಟ್ಸಿಗೆ ನಾನ್ ವೆಸ್ಕ್ಯುಲಾರ್ ಲ್ಯಾಂಡ್ ಪ್ಲಾಂಟ್ಸ್ ಅಂತ ಯಾಕೆ ಕರಿಬೇಕು ಅಂದರೆ ದೇ ಆರ್ ವಿದೌಟ್ ಝೈಲಮ್ ಆ್ಯಂಡ್ ಫ್ಲೋಯಮ್. ಸೊ ದಿಸ್ ಈಸ್ ದ ಕಂಪ್ಯಾರಿಟಿವ್ ಅಕೌಂಟ್ ಬಿಟ್ವೀನ್ or differences between liverworts and mosses. Presence of unicellular rhizoids is the character of liverworts. Presence of multicellular rhizoids is the character of moss. Scales are present in liverworts, scales are absent in mosses. What is the function of scale? They absorb the moisture content. In liverworts, the plant body or the gametophyte is thalloid and it is showing dichotomous branching. Whereas in case of mosses, the gametophyte consists of leafy stage with lateral branching. ಅಂದರೆ ಇದು ಸೈಡಿಗೆ ಬ್ರಾಂಚ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಗೆಮ್ಮಾ ಕಪ್ಸ್ ಆರ್ ಪ್ರೆಸೆಂಟ್ ಇನ್ liverworts and ಗೆಮ್ಮಾ ಕಪ್ಸ್ ಆರ್ absent in mosses.
Sporophyte has a very little photosynthetic tissue in case of liverworts, and in mosses the sporophyte has abundant photosynthetic tissue. So this is the comparison between liverworts and mosses. And one more very important term that you need to remember compulsorily: bryophytes are non-vascular plants. They are without xylem and phloem. So moving to the last explanation of the bryophytes, about the definition of gametophyte and sporophyte. Gametophyte is haploid. Remember, haploid plant structure that produces gametes directly. ಯಾಕೆ gametophyte ಅಂತ ಹೇಳ್ತದ? Because this is producing the gametes directly. ಅದು ಗ್ಯಾಮೆಟ್ಗಳನ್ನು ಡೈರೆಕ್ಟಾಗಿ ಪ್ರೊಡ್ಯೂಸ್ ಮಾಡೋದ್ರಿಂದ ಅದಕ್ಕೇನಂತ ಕರೀತದ? ಗ್ಯಾಮೆಟೋಫೈಟ್. ಆ್ಯಂಡ್ ವಾಟ್ ಇಸ್ ದ ಕಂಡೀಷನ್ ಆಫ್ ಗ್ಯಾಮೆಟೋಫೈಟ್? ಇಟ್ ಈಸ್ ಹ್ಯಾಪ್ಲಾಯ್ಡ್ ಇನ್ ಕಂಡೀಷನ್. ಇಸ್ ದಟ್ ಕ್ಲಿಯರ್? ಸ್ಪೋರೋಫೈಟ್ ಈಸ್ ಡಿಪ್ಲಾಯ್ಡ್. ಸೊ ಗ್ಯಾಮೆಟೋಫೈಟನ್ನು ಹೆಂಗೆ ರೀಪ್ರೆಸೆಂಟ್ ಮಾಡ್ತೀವಿ? ಸ್ಮಾಲ್ ಎನ್. ಸ್ಮಾಲ್ ಎನ್ನನ್ನು ಬರೆದ್ರೆ ಅದು ಗ್ಯಾಮೆಟೋಫೈಟ್ ಆ್ಯಂಡ್ ಹ್ಯಾಪ್ಲಾಯ್ಡ್ ಅಂತ ಅರ್ಥ. Small n represents haploid and 2n represents diploid. Sporophyte is a diploid plant structure that produces haploid spores. Yake? What is the cell division taking place? It is meiosis. Meiosis is the reduction division where 2n is reduced to n. And sporophyte is formed from diploid zygote or due to the fusion of gametes. ಇವು ಎರಡೂ ಟರ್ಮ್ಗಳನ್ನು ನೆನಪಿಟ್ಕೋರಿ. ಯಾವ ಪ್ಲಾಂಟ್ ಸ್ಟ್ರಕ್ಚರು ಡೈರೆಕ್ಟಾಗಿ ಗೆಮೆಟಗಳನ್ನು ಪ್ರೊಡ್ಯೂಸ್ ಮಾಡ್ತದ ಅದನ್ನು ಗೆಮೆಟೋಫೈಟ್ ಅಂತ ಕರೀತಾರೆ. ಆ್ಯಂಡ್ ರಿಮೆಂಬರ್, ಗೆಮೆಟೋಫೈಟ್ ಈಸ್ ಆಲ್ವೇಸ್ ಹ್ಯಾಪ್ಲಾಯ್ಡ್. ಯಾವ ಸ್ಟ್ರಕ್ಚರು ಸ್ಪೋರ್ಗಳನ್ನು ಪ್ರೊಡ್ಯೂಸ್ ಮಾಡ್ತದ ಅದನ್ನು ಸ್ಪೋರೋಫೈಟ್ ಅಂತ ಕರೀತಾರೆ. ಆ್ಯಂಡ್ ಸ್ಪೋರೋಫೈಟ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್. ಸ್ಪೋರೋಫೈಟ್ ಒಳಗೆ ಹ್ಯಾಪ್ಲಾಯ್ಡ್ ಸ್ಪೋರ್ಗಳು ತಯಾರು ಆಗಬೇಕಾದ್ರೆ ಅಲ್ಲಿ ನಡೆಯೋ ಅಂಥ ಡಿವಿಷನ್ ಯಾವುದದ? ಇಟ್ ಈಸ್ ಮಿಯೋಸಿಸ್. ಆ್ಯಂಡ್ ಸ್ಪೋರೋಫೈಟು ಎದರಿಂದ ಡೆವಲಪ್ ಆಗ್ತದ? ದ ಸ್ಪೋರೋಫೈಟ್ ಈಸ್ ಡೆವಲಪಿಂಗ್ ಫ್ರಮ್ ದ ಡಿಪ್ಲಾಯ್ಡ್ zygote. ಸೊ ದಿಸ್ ಈಸ್ ಅಬೌಟ್ ದ ಡೆಫಿನಿಷನ್ ಆಫ್ ಗೆಮೆಟೋಫೈಟ್ ಆ್ಯಂಡ್ ಸ್ಪೋರೋಫೈಟ್. ಅದನ್ನೇ ಇಲ್ಲಿ ಲೈಫ್ ಸೈಕಲ್ದ ಸ್ಕಿಮ್ಯಾಟಿಕ್ ರೀಪ್ರೆಸೆಂಟೇಷನನ್ನು ತೋರಿಸ್ಯದ. ಇದು ಫೀಮೇಲ್ ಗೆಮೆಟೋಫೈಟ್. ಇಲ್ಲೇನು ನಿಮಗಿದು ಪ್ಲಸ್ ಸರ್ಕಲ್ ವಿತ್ ಪ್ಲಸ್ ಬಂತಲ್ಲ, ಇದನ್ನು ಫೀಮೇಲ್ ಸಿಂಬಲ್ ಅಂತ ಕರೀತಾರೆ. ಇಫ್ ದ ಸಿಂಬಲ್ ಈಸ್ ಲೈಕ್ ದಿಸ್, ಇಟ್ ಈಸ್ ಫೀಮೇಲ್. ಈಗ ಒಂದು ಸರ್ಕಲ್ ಹಾಕಿ ಅದಕ್ಕೊಂದು ಮ್ಯಾಲ್ ಆ್ಯರೋ ಹಾಕಿದರೆ, ಸೊ ಹಿಯರ್ ಐ ವಿಲ್ ಶೋ ಇಫ್ ದಿಸ್ ಈಸ್ ಸರ್ಕಲ್ ಆ್ಯಂಡ್ ಇದಕ್ಕೊಂದು ಮ್ಯಾಲ್ ನಾವು ಹಿಂಗೆ ಎರೋ ಹಾಕಿದ್ವಿ ಅಂತಂದ್ರೆ ಇದಕ್ಕೆ ಮೇಲ್ ಅಂತ ಕನ್ಸಿಡರ್ ಮಾಡ್ತದೆ. ಸೊ ಇಲ್ಲಿ ಎರಡೂ ಸಿಂಬಾಲ್ಗಳನ್ನು ತೋರಿಸೈತಿ, ಹೌದಾ? ಸೊ ದಿಸ್ ಈಸ್ ದ ಫೀಮೇಲ್ ಗೆಮೆಟೋಫೈಟ್. ಅಂದ್ರೆ ಇದು ಫೀಮೇಲ್ ಗೆಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ, ಇಲ್ಲಿ ಫೀಮೇಲ್ ಗೆಮೆಟು. ಆ್ಯಂಡ್ ದಿಸ್ ಈಸ್ ಮೇಲ್ ಗೆಮೆಟೋಫೈಟ್, ಇದು ಮೇಲ್ ಗೆಮೆಟನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ಬೋತ್ ಆಫ್ ದೆಮ್ ಹೆಂಗವ? ಬೋತ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಆರ್ ಹ್ಯಾಪ್ಲಾಯ್ಡ್. ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟು ಎರಡೂ ಹೆಂಗವ? ಹ್ಯಾಪ್ಲಾಯ್ಡ್ ಅವ. ದಿಸ್ ಈಸ್ ಆಲ್ಸೋ ಎನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಎನ್. ಇವೆರಡೂ ಕೂಡಿದ ಮೇಲೆ ಏನು ತಯಾರಾಗ್ಲಿಕ್ಕತ್ತದ? ಝೈಗೋಟ್. ಸೊ ಝೈಗೋಟ್ ವಿಲ್ ಬಿ 2n. ಯಾಕೆ 2n ಆಯ್ತಿದು? ಬಿಕಾಸ್ ಝೈಗೋಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಫ್ಯೂಷನ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಸೊ n ಪ್ಲಸ್ n ಬಿಕಮ್ಸ್ 2n. ಈ ಝೈಗೋಟ್ ಈಗ ಏನು ಪ್ರೊಡ್ಯೂಸ್ ಮಾಡಬೇಕಾಗ್ಯದ? ಝೈಗೋಟ್ ಈಸ್ ಪ್ರೊಡ್ಯೂಸಿಂಗ್ ದ ಸ್ಪೋರ್ಸ್. ಬಟ್ ಝೈಗೋಟ್ ಹೆಂಗದ? ಡಿಪ್ಲಾಯ್ಡ್ ಅದ. ಸೊ ಝೈಗೋಟು ಹ್ಯಾಪ್ಲಾಯ್ಡ್ ಸ್ಪೋರ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇಟ್ ಈಸ್ ಡಿವೈಡಿಂಗ್ ಥ್ರೂ ದ ಮಿಯೋಸಿಸ್. ಈ ಹ್ಯಾಪ್ಲಾಯ್ಡ್ ಸ್ಪೋರ್ಗಳು ಜರ್ಮಿನೇಟ್ ಆದಾಗ ಫೀಮೇಲ್ ಸ್ಪೋರ್ ಜರ್ಮಿನೇಟ್ ಆಯಿತು ಅಂದ್ರೆ ಫೀಮೇಲ್ ಗೆಮೆಟೋಫೈಟ್ ಬರ್ತದೆ, ಮೇಲ್ ಸ್ಪೋರ್ ಜರ್ಮಿನೇಟ್ ಆಯಿತು ಅಂದ್ರೆ ಮೇಲ್ ಗೆಮೆಟೋಫೈಟ್ ಬರ್ತದೆ. ದಿಸ್ ಈಸ್ ಹೌ in the life cycle of bryophyte we have two stages, gametophyte stage and sporophyte stage, and they are alternating with each other. Again I repeat,
Gametophytic stage is dominant over sporophytic stage, and sporophyte is dependent on gametophyte for the purpose of nourishment. Hope this explanation is clear for you, and this is the completion of all the details with respect to bryophytes. Hope this explanation is clear for you. Thank you.